ಹಾಯ್ ನಮಸ್ಕಾರ ಸ್ನೇಹಿತರೆ. ನಾವು ನಮ್ಮ ಮಚ್ಚ ಊರಿಂದ ಬಂದಿದ್ದ, ಎಲ್ಲನೂ ಹೋಗೋಣ ಅಂತ ಐಡಿಯಾ ಮಾಡಿದ್ವಿ. ಆಗ ಪ್ಲ್ಯಾನ್ ಮಾಡಿದಾಗ ನಮಗೆ ಐಡಿಯಾ ಬಂದಿದ್ದೆ ಒದ್ದಿಕೆರೆಗೆ ಹೋಗೋಣ ಅಂತ. ಒದ್ದಿಕೆರೆಗೆ ಹೋದ್ವಿ, ದೇವರ ದರ್ಶನ ಆಯಿತು, ತುಂಬ ಚೆನ್ನಾಗಿದೆ. ಅದಾದಮೇಲೆ ಮತ್ತೆ ಪ್ಲ್ಯಾನ್ ಮಾಡಿದ್ವಿ, ಮತ್ತೆ ಬೇರೆ ಯಾವುದಾದ್ರೂ ಹೋಗೋಣ ಎಲ್ಲೆದ್ರು ಅಂತ ಅಂದಾಗ ನಮಗೆ ಆಗ ನೆನಪಾಗಿದ್ದೆ ಕ್ಷೇತ್ರ ಸಿದ್ದಪ್ಪನ ವಜ್ರಕ್ಕೆ. ಇಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ದಾರಿ ಎಲ್ಲ ಮಣ್ಣು ರೋಡ್ ಇದೆ, ಸೊ ಟೈಮ್ ತಗೊಳುತ್ತೆ. ಬಟ್ ಹೋಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಬೇಜಾರಾಗೋದಿಲ್ಲ, ಭಾಳ ಚೆನ್ನಾಗಿದೆ. ಎಲ್ಲಿಂದ ಅಂತಂದರೆ ನಿಮಗೆ ಚಿತ್ರದುರ್ಗದಿಂದ ಐಮಂಗಳಕ್ಕೆ ಬರಬೇಕಾಗುತ್ತೆ. ಐಮಂಗಳದಿಂದ ಒಂದು 10 ಕಿಲೋಮೀಟ್ರ್ ಆಗ್ಬೋದು. 10 ಕಿಲೋಮೀಟ್ರ್ ಆದಮೇಲೆ ಒಂದು 3-4 ಕಿಲೋಮೀಟ್ರ್ ನಿಮಗೆ ಮಡ್ ರೋಡ್ ಸಿಗುತ್ತೆ. ಆಗ ನಮಗೆ ಸಿಕ್ಕಿತ್ತು, ನೀವು ನೋಡ್ತಾ ಇರ್ಬೋದು, ಅಲ್ಲಿ ಕೋತಿಗಳು ಕಾಟ ಜಾಸ್ತಿ. ಸ್ವಲ್ಪ ಬ್ಯಾಗಲ್ಲಿ ಅಥವಾ ವಸ್ತುಗಳನ್ನ ಏನಾದರೂ ತೊಗೊಂಬಂದರೆ ನೀವು ಜವಾಬ್ದಾರಿಗೆ ತೊಗೊಂಬರ್ಬೇಕು. ಇಲ್ಲಿ ಭಾಳ ಚೆನ್ನಾಗಿದೆ. ಏನಂತಂದರೆ ಮನಸ್ಸಿನೊಳಗಡೆ ಆರಾಮಾಗೆ ತುಂಬ ಖುಷಿ ಆಗುತ್ತೆ. ಫೀಲಿಂಗ್ಸ್ ಮಾತ್ರ ಭಾಳ ಖುಷಿ ಆಗುತ್ತೆ. ನೀವೆಲ್ಲಾದರೂ ದುರ್ಗದಲ್ಲೇ ಇದ್ವಿ, ಫ್ರೆಂಡ್ಸ್ ಎಲ್ಲ ಅಥವಾ ಬೇಜಾರಾಯಿತು ಎಲ್ಲಾದರೂ ಹೋಗಬೇಕು ಅಂತಂದರೆ ಬರ್ಬೋದು ವಜ್ರಕ್ಕೆ. ಸಿದ್ದಪ್ಪನ ದೇವಸ್ಥಾನ ನೋಡ್ಕೊಂಡ್ವಿ. ಮತ್ತು ಹಿಂದೆ ಚೆನ್ನಾಗಿದೆ, ಶಿವನ ದೇವಸ್ಥಾನ ಇದೆ. ಅಲ್ಲಿ ಪುರಾತನ ಒಂದು ಸಣ್ಣ ನೀರಿನ ಹೊಂಡ ಇದೆ. ಅಂದರೆ ನಿಮಗೇನಾದರೂ ಹರಕೆಗಳಿದ್ವು ಅಂತಂದರೆ ಆ ನೀರನ್ನ ನೀವು ಹಾಕ್ಕೊಂಡು ಶಿವನಿಗೆ ಕೈ ಮುಗಿದೋದ್ರೆ ಹರಕೆ ಎಲ್ಲ ತೀರುತ್ತೆ ಅನ್ನೋ ನಂಬಿಕೆ ಇದೆ. ನೀವೇನು ನೋಡ್ತಾ ಇದ್ರಲ್ಲ, ಇದೆ ಸಿದ್ದಪ್ಪನ ವಜ್ರದ ಬೆಟ್ಟ. ಯಾರಿಗೂ ಕಂಡಿಲ್ಲ, ಸೊ ಒಂದು ಸರಿ ನೀವು ಬಂದು ನೋಡಬೇಕು. ಶಿವ, ಓಂ ನಮಃ ಶಿವಯ್ಯ. ಮತ್ತು ಅಲ್ಲಿ ಗುಹೆ ಇದೆ. ಗುಹೆ ಅಂದರೆ ಸಣ್ಣ ಗುಹೆ ಇದೆ, ಚೆನ್ನಾಗಿದೆ. ಥ್ಯಾಂಕ್ ಯು.